ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕರ್ಮಕಾಂಡಗಳ ಪಟ್ಟಿ ತನಿಖಾ ವರದಿಯಲ್ಲಿ ಬಯಲಾಗಿದೆ. ಎಲ್ಲವೂ ಕೂಡ ಸಂಪೂರ್ಣ ಬಯಲಾಗಿ ಹೋಗಿದೆ ಈ ತನಿಖಾ ವರದಿಯಲ್ಲಿ. ಈ ತನಿಖಾ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಆಸ್ಪತ್ರೆಯಲ್ಲಿ ಏನೇನೆಲ್ಲ ಕರ್ಮಕಾಂಡಗಳಾಗ್ತಾ ಇದೆ, ಎಷ್ಟೆಲ್ಲ ಅಕ್ರಮ ಅವ್ಯವಹಾರಗಳು ನಡೆದಿದೆ, ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಪ್ರತಿ ಕೂಡ ಲಭ್ಯ ಆಗಿದೆ. ತನಿಖೆ ನಡೆದು ಅದರ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಏನಿದೆ ತನಿಖಾ ವರದಿಯಲ್ಲಿ ಅದರ ಎಕ್ಸ್ಕ್ಲೂಸಿವ್ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಆಗ್ತಾ ಇರೋ ಕರ್ಮಕಾಂಡಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ಹಗರಣಗಳು, ಅಕ್ರಮಗಳು, ಅವ್ಯವಹಾರಗಳು ಅಂತ ನೋಡ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಸಿಗುತ್ತೆ. ನೋಡ್ತಾ ಹೋಗೋಣ. ಪೆಟ್ ಸಿಟಿ ಸ್ಕ್ಯಾನ್ ಹಗರಣ ಏನು? ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯಲ್ಲಿ ಭಾರಿ ಸದ್ದು ಮಾಡಿತ್ತು ಈ ಹಗರಣ. ಎರಡನೇದು, ಹಿರಿಯ IAS ಅಧಿಕಾರಿ ಅರುಂಧತಿ ಚಂದ್ರಶೇಖರ್ ತಂಡ ವರದಿ ಸಲ್ಲಿಕೆ ಮಾಡಿದೆ. ಇದು ಎಲ್ಲ ಅವ್ಯವಹಾರ, ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ದೂರು ಮತ್ತೆ ಆರೋಪದಲ್ಲಿ ಸತ್ಯಾಂಶವಿರೋ ಬಗ್ಗೆ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅಂದರೆ ಈ ತನಿಖಾ ವರದಿಯಲ್ಲಿ ಏನೆಲ್ಲ ಆರೋಪ ಕೇಳಿ ಬರ್ತಾ ಇತ್ತು ಅದೆಲ್ಲವೂ ಇದೆ, ಸತ್ಯಾಂಶ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ವರ್ಷದ ಅವಧಿಯಲ್ಲಿ ನಡೆದ ಅಕ್ರಮ ಅವ್ಯವಹಾರದ ಬಗ್ಗೆ ಸಿಬ್ಬಂದಿ ದೂರು ಕೊಟ್ಟಿದ್ರು. ಸೊ ಈಗ ಅದೆಲ್ಲವೂ ತನಿಖೆಯಾಗಿ ಈ ವರದಿ ಸಿದ್ಧ ಆಗಿರೋದು. ಅಕ್ರಮ ಮತ್ತು ಆಡಳಿತ ವೈಫಲ್ಯದ ಬಗ್ಗೆ 200 ಪುಟಗಳ ವರದಿಯನ್ನ ಈ ತನಿಖಾ ನಡೆಸಿರುವಂತಹ ತಂಡ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಪೆಟ್ ಸ್ಕ್ಯಾನ್ ಹಗರಣದ ದಾಖಲೆಗಳು ಮಾತ್ರ ಸದ್ಯ ಬಹಿರಂಗ ಆಗಿರುವಂಥದ್ದು. ಪೆಟ್ ಸಿಟಿ ಸ್ಕ್ಯಾನ್ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಕೂಡ ಸದ್ಯಕ್ಕೆ ಬಹಿರಂಗ ಆಗಿದೆ. ಕಂಪ್ಲೀಟೇಷನ್ ಸರ್ಟಿಫಿಕೇಟ್ ಜಾರಿ ಮಾಡದೆ ಸೇವೆಯನ್ನು ಆರಂಭಿಸಿದ್ದು ಕ್ರಮಬದ್ಧವಾಗಿಲ್ಲ. ನಿಯಮಗಳ ಅನುಸಾರ ಯಾವುದು ನಡೀತಾ ಇಲ್ಲ. ಇಲ್ಲಿ ರೋಗಿಗಳ ಹಿತದೃಷ್ಟಿಗೆ ಅನುಸರಿಸಬೇಕಾದಂತಹ ಸುರಕ್ಷತಾ ಕ್ರಮಗಳನ್ನು ಖಾತ್ರಿಪಡಿಸೇ ಇಲ್ಲ. ಹಾಗಿದ್ರೆ ಯಾವ ಧೈರ್ಯದ ಮೇಲೆ ಹೋಗಬೇಕು ಇಲ್ಲಿಗೆ ಚಿಕಿತ್ಸೆ ಪಡೆಯೋದಕ್ಕೆ ರೋಗಿಗಳು? ಆದರೂ ಖಾಸಗಿ ಸಂಸ್ಥೆಗೆ ಕಾರ್ಯಾರಂಭಕ್ಕೆ ಅಂತ ಹೇಳಿ ಅನುಮತಿಸಿರೋದು ಸೂಕ್ತವಾಗಿಲ್ಲ. ನೋಡ್ತಾ ಹೋಗಿ ಎಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಬಂದಿದ್ದಾರೆ ಅಂತ. ಟೆಂಡರ್ನಲ್ಲೂ 16ಕ್ಕೂ ಹೆಚ್ಚು ನಿಯಮಗಳು ಉಲ್ಲಂಘನೆ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಇದೇ ವರದಿಯಲ್ಲೂ ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದಿಷ್ಟು ಕೂಡ ಸದ್ಯ ಯಾವ ನಿಯಮಗಳನ್ನು ಪಾಲನೆ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆನೂ ಬರುತ್ತೆ. ತಮಗೆ ಬೇಕಾದ ಹಾಗೆ ವ್ಯವಹಾರ ಮಾಡೋದಕ್ಕೆ, ಅಕ್ರಮ ಎಸಗೋದಕ್ಕೆ, ಅಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಇಂಥದ್ದೆಲ್ಲ ಮಾಡಿದ್ದಾರೆ ಅನ್ನೋದು ಇದೇ ಆರೋಪಗಳು ಕೇಳಿ ಬರ್ತಾ ಇದ್ದಿದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಇನ್ನು ಮುಂದುವರೆದ ಹಾಗೆ ಅಕ್ರಮಗಳ ಭಂಡಾರ, ಪೆಟ್ ಸಿಟಿ ಸ್ಕ್ಯಾನ್ ಯಂತ್ರ ಖರೀದಿಯ ಮೂಲ ದಾಖಲೆಗಳು ನಾಪತ್ತೆಯಾಗಿದೆ. ಅಂದರೆ ಅದರಲ್ಲೂ ಆಗಿದ್ರೆ ಭ್ರಷ್ಟಾಚಾರ ಅಥವಾ ಅಕ್ರಮ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ. ಟೆಂಡರ್ ಷರತ್ತುಗಳನ್ನು ಮೀರಿ ರೋಗಿಗಳಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಿದ್ದಾರೆ. ಟೆಂಡರ್ ಕರಾರನ್ನು ಉಲ್ಲಂಘನೆ ಮಾಡಿರೋದು ಗೊತ್ತಾಗ್ತಾ ಇದೆ. ವಾರ್ಡ್ ಬಾಯ್ ನೇಮಿಸಿಲ್ಲ ಸಿಬ್ಬಂದಿ. ವಾರ್ಡ್ ಬಾಯ್ ಇಲ್ಲದೆ ಸಂಸ್ಥೆಯ ಸಿಬ್ಬಂದಿಯನ್ನೇ ಅದಕ್ಕೂ ನಿಯೋಜನೆ ಮಾಡಿಕೊಂಡಿದ್ದಾರೆ. ಸೊ ಅವಶ್ಯಕತೆ ಇದ್ದಾಗಲೂ ಕೂಡ ನುರಿತ ತಜ್ಞರನ್ನು ನೇಮಕಾತಿ ಮಾಡಿಕೊಂಡಿಲ್ಲ. ಸರಿಯಾದ ಸಿಬ್ಬಂದಿಗಳೇ ಇಲ್ಲ ಅಲ್ಲಿ. ವಾರ್ಡ್ ಬಾಯ್ಗಳನ್ನು ನೇಮಕ ಮಾಡ್ಕೊಳ್ಬೇಕು, ಇಲ್ಲ ಅಲ್ಲೇ ಇರೋ ಸಿಬ್ಬಂದಿಯನ್ನೇ ಅಡ್ಜಸ್ಟ್ ಮಾಡೋದು. ತಜ್ಞ ವೈದ್ಯರನ್ನ ನೇಮಕಾತಿ ಮಾಡ್ಕೊಳ್ಬೇಕು, ಅದನ್ನೂ ಮಾಡ್ಕೊಂಡಿಲ್ಲ. ಹೇಗೋ ಒಂದು ನಡೆಯುತ್ತೆ, ಬಂದವರಿಗೊಂದು ಚಿಕಿತ್ಸೆ ಅಂತ ಕೊಡಬೇಕು, ಆ ರೀತಿ ಧೋರಣೆ ಇದ್ದಂಗಿದೆ. ಆಡಳಿತ ವೈಫಲ್ಯ, ಆಡಳಿತ ವ್ಯವಸ್ಥೆಯಲ್ಲೂ ಕಿದ್ವಾಯಿ ಸಂಸ್ಥೆಯಲ್ಲಿ ವೈಫಲ್ಯಗಳಾಗಿದೆ. ನಿರ್ದೇಶಕ ಹುದ್ದೆ ನೇಮಕಕ್ಕೂ ಮುನ್ನ ಪೆಟ್ ಸ್ಕ್ಯಾನ್ ಆರಂಭಕ್ಕೆ ಆದೇಶ ಇತ್ತು. ಸೊ ಟೆಂಡರ್ ಪಡೆದ ಖಾಸಗಿ ಸಂಸ್ಥೆಗೆ ಲಾಭದಾಯಕ ಆಗೋ ಹಾಗೆ ಕಿದ್ವಾಯಿ ಸೌಲ್ಯ ಟೆಂಡರ್ ನಡೆದಿರೋದು ಗೊತ್ತಾಗ್ತಾ ಇದೆ. ಅಂದರೆ ಈ ಟೆಂಡರ್ದಾರರು ಇರ್ತಾರಲ್ಲ, ಅವ್ರಿಗೆ ಲಾಭ ಮಾಡಿಕೊಡೋದಕ್ಕೆ ಇವ್ರು ಯಾಕೆ ಸುಮ್ಮನೆ ಅನುಕೂಲ ಮಾಡಿಕೊಡ್ತಾರೆ? ಇವರಿಗೂ ಏನಾದರೂ ಅನುಕೂಲ ಇದ್ದರೆ ಅಲ್ಲಿ ಒಂದು ಒಪ್ಪಂದ ಆಗುತ್ತೆ. ಸೊ ಅಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋ ಅನುಮಾನನೇ ಬರುತ್ತೆ. ಕಾರ್ಯಾದೇಶದಲ್ಲೂ ಕೂಡ ಸಂಪೂರ್ಣವಾಗಿ ನಿಯಮ ಉಲ್ಲಂಘನೆ ಆಗಿದೆ. ಸೊ ವರದಿ ಮುಖ್ಯಾಂಶ ಒಟ್ಟಾರೆ ನೋಡಿದ್ರೆ ಹಾಲಿ ನಿರ್ದೇಶಕರು 2022 ಅಕ್ಟೋಬರ್ 17ಕ್ಕೆ ಅಧಿಕಾರ ವಹಿಸಿಕೊಳ್ತಾರೆ. ಇದಕ್ಕೆ ಪೂರ್ವ ದಿನಾಂಕ ನಮೂದಿಸಿ ಪೆಟ್ ಸಿಟಿ ಸ್ಕ್ಯಾನ್ ಸೇವೆಗೆ ಕಾರ್ಯಾದೇಶ ಹೊರಡಿಸ್ತಾರೆ. ಪೆಟ್ ಸಿಟಿ ಸ್ಕ್ಯಾನ್ ಸೇವೆ ಒದಗಿಸೋದಕ್ಕೆ ಖಾಸಗಿ ಸಂಸ್ಥೆಗೆ ನಿಯಮಬಾಹಿರವಾಗಿ ಆದೇಶ ಕೊಟ್ಟಿದ್ದಾರೆ. ಯಂತ್ರ ಖರೀದಿ ಮಾಡೋದ್ರಲ್ಲೂ ಕೂಡ ಈ ಪಾಲುದಾರ ಸಂಸ್ಥೆ 12% ದರದಲ್ಲಿ GST ಪಾವತಿ ಮಾಡಬೇಕು. ಕೇಂದ್ರ ಸರ್ಕಾರದ ಅಧಿಸೂಚನೆಯಂತೆ ಉಪಕರಣಗಳಿಗೆ GST 18%. ಸೊ ಇಲ್ಲೂ ಕೂಡ ನಿಯಮ ಉಲ್ಲಂಘನೆ ಆಗಿದೆ. 12% ಮಾತ್ರ ತೋರಿಸಿದ್ದಾರೆ. ಇದರ ಕ್ರಮಬದ್ಧತೆ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆಯ ವಿವರ ಪರಿಶೀಲಿಸುವಂತಹ ಅಗತ್ಯ ಇದೆ. ಯಂತ್ರ ಖರೀದಿಯಲ್ಲೂ ಗೋಲ್ಮಾಲ್ ಆಗಿರಬಹುದು. ರೇಡಿಯೋ ಆಕ್ಟಿವ್ ಸಾಮಗ್ರಿ, ರಾಸಾಯನಿಕ ಸಂಗ್ರಹ ದಾಖಲೆ ಕೊಟ್ಟಿಲ್ಲ. ಟೆಂಡರ್ ಮೂಲಕ ಆಯ್ಕೆಯಾದ ಸಂಸ್ಥೆ ದಾಖಲೆ ಹಾಜರಿಗೆ ನಿರಾಕರಿಸಿರೋದು ಕೂಡ ಹಲವು ಸಂಶಯಗಳಿಗೆ ದಾರಿ ಮಾಡಿಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.